ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆದ ಪ್ರಯುಕ್ತ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣನ ವ್ರತಕಥೆಯನ್ನು ಓದೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತಕಥೆ. ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ನೋಡಿ, ಎಲೈ ಮುನಿಶ್ರೇಷ್ಠರೇ, ವ್ರತಗಳಲ್ಲಿ ಉತ್ತಮೋತ್ತಮವಾದ ಒಂದು ವ್ರತವನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಲು ಸೂತರು ಹೇಳಿದರು. ಎಲೈ ಮುನಿಗಳಿರ, ಕೇಳಿರಿ. ಯಾವ ಪರಮಾತ್ಮನು ದುಷ್ಟರನ್ನು ಶಿಕ್ಷಿಸಿ ಸತ್ಪುರುಷರನ್ನು ಪರಿಪಾಲಿಸುವುದಕ್ಕಾಗಿಯೂ ಋಷಿಗಳಿಗೆಲ್ಲ ಕೊಟ್ಟ ಭಾಷೆಯನ್ನು ಸಲ್ಲಿಸುವುದಕ್ಕಾಗಿಯೂ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ಮಾಡಿದನೋ, ಆತನ ಜನ್ಮದಿನವಾದ ಕೃಷ್ಣಾಷ್ಟಮಿಯ ದಿನದ ವ್ರತವು ಬಹಳ ಶ್ರೇಷ್ಠವಾದ ವ್ರತವಾಗಿದೆ. ಅದನ್ನು ಆಚರಿಸುವುದರಿಂದ ಎಲ್ಲರ ಇಷ್ಟಾರ್ಥಗಳು ಫಲಿಸುವುದು ಎಂದು ಹೇಳಲು ಋಷಿಗಳು, ಎಲೈ ಮಹಾನುಭಾವರೇ, ಆ ವ್ರತವಿಧಾನವನ್ನು ದಯವಿಟ್ಟು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಅದಕ್ಕೆ ಸೂತರು, ಎಲೈ ಮುನಿಗಳೇ, ಶ್ರಾವಣ ಮಾಸದ ಅಷ್ಟಮಿ ದಿನ ಪ್ರಾತಃ ಕಾಲಕ್ಕೆ ಎದ್ದು ಆಹ್ನಿಕಗಳನ್ನು ಮಾಡಿ ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿ ರಾತ್ರಿ ಜಾಗರಣೆ ಮಾಡಬೇಕು. ನೃತ್ಯಾದಿಗಳಿಂದಲೂ ಪುರಾಣ ಶ್ರವಣದಿಂದಲೂ ರಾತ್ರಿಯನ್ನು ಕಳೆಯಬೇಕು. ಮಾರನೆಯ ದಿನ ಪ್ರಾತಃ ಕಾಲ ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಲೋಕನಾಯಕನಾದ ಶ್ರೀಕೃಷ್ಣ ಮೂರ್ತಿಯನ್ನು ಆರಾಧಿಸಬೇಕು. ನಂತರ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಮೂಲ ಮಂತ್ರದಿಂದ 108 ಆಹುತಿಗಳನ್ನು ಕೊಡಬೇಕು. ಆಗ ಪುರುಷ ಸೂಕ್ತವನ್ನು, ಇದಂ ವಿಷ್ಣು ಎಂಬ ಮಂತ್ರಗಳನ್ನು ಅನುಷ್ಠಾನ ಮಾಡಬೇಕು. ಈ ರೀತಿ ಹೋಮವನ್ನು ಮಾಡಿದ ಮೇಲೆ ಆಚಾರ್ಯರನ್ನು ವಂದಿಸಿ ಅವರನ್ನು ಪೂಜಿಸಿ ಗೋದಾನವನ್ನು ಮಾಡಬೇಕು. ಆ ಗೋವು ನೀಲವರ್ಣದ್ದಾಗಿಯೂ ಒಳ್ಳೆಯ ಗುಣವುಳ್ಳದ್ದಾಗಿಯೂ ಕರುವಿನಿಂದ ಕೂಡಿದ್ದಾಗಿಯೂ ಇರಬೇಕು. ಚಿನ್ನದ ಕೊಂಬು, ಕುಪ್ಪೆಗಳು, ಬೆಳ್ಳಿಯ ಗೊರಸುಗಳು, ಕಂಚಿನ ಕಾಲುಗಳು, ಕೆಂಪಾಗಿರುವ ಬಾಲದಿಂದಲೂ ತಾಮ್ರದ ನಡುವು, ಕಂಠದಲ್ಲಿ ಘಂಟೆಯೂ ಇರಬೇಕು. ಇಂತಹ ಹಸುವನ್ನು ವಸ್ತ್ರದಿಂದ ಆಚ್ಛಾದಿಸಿ ಸದಕ್ಷಿಣೆಯಾಗಿ ದಾನ ಮಾಡಬೇಕು. ಆಮೇಲೆ ಋತ್ವಿಜರನ್ನು ಯಥಾಶಕ್ತಿ ಪೂಜಿಸಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಬೇಕು. ಮಜ್ಜಿಗೆಯಿಂದ ತುಂಬಿದ ಕಲಶಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ನಂತರ ತಾನೂ ಊಟವನ್ನು ಮಾಡಬೇಕು. ಈ ರೀತಿ ಉದ್ಯಾಪನೆಯನ್ನು ಮಾಡತಕ್ಕವರು ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ತನ್ನ ಸ್ಥಳವನ್ನು ಸೇರುವಂತೆ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಎಂದು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳಿದರೆಂಬಲಿಗೆ ಭವಿಷ್ಯೋತ್ತರ ಪುರಾಣದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಕೃಷ್ಣ ಜಯಂತಿ ಉದ್ಯಾಪನೆ ಕಥೆಯು ಸಮಾಪ್ತಿಯಾದುದು. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯನ್ನು ತಿಳಿಸಲಾಗಿದೆ. ದಯವಿಟ್ಟು ಅದನ್ನು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.